ಅದಕ್ಕೋಸ್ಕರನೇ ಹಬ್ಬ ನಿಲ್ಸಿ ಅಲ್ಲ 4 ವರ್ಷ ಆಯ್ತು ಸರ್. ಹೋಗ್ಬಾರ್ದು ಅಂತ ಅವತ್ತಿಂದ ಹಂಗೆ ಇದ್ರಂತೆ, ಇವತ್ತು ಹಂಗೆ ಇರ್ಬೇಕು ಅಂತ. ಎಲೆಕ್ಷನ್ ಬಂದಾಗ ಇಲ್ಲಿ ಜಗತಿ ಮೇಲೆ ಮಲ್ಗಾರೆ ಇಲ್ಲಿ ಜಗತಿ ಮೇಲೆ ರೋಡಲ್ಲೆಲ್ಲ ಮಲ್ಗಾರೆ. ಜಾತ್ರೆ ಟೈಮಲ್ಲಿ ಮಾತ್ರ ದೇವಸ್ಥಾನದೊಳಗೆ ಮಾತ್ರ ಹೋಗಂಗಿಲ್ಲ, ಬೇರೆ ಕೆಲ್ಸಕ್ಕೆ ಎಲ್ಲ ಬೇಕವ್ರು. ಈಗ ಹೋಗಿತ್ತು ಆಗೈತೆ ತಾನೆ, ಎಲ್ಲಾರು ಒಟ್ಟುಗೂಡಿ ಹಬ್ಬ ಮಾಡಿದ್ರೆ ನಮ್ಗೂ ಖುಷಿನೇ. ಅದು ನಮ್ ತಲೆಗೆ ಲಾಸ್ಟ್ ಆಗ್ಲಿ, ನಮ್ಮ ಮಕ್ಳು ಕಾಲ್ಕೂ ಆ ದೇವಸ್ಥಾನ ಒಳಗಡೆ ಹೋಗ್ಬೇಕು, ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ಫೇಸ್ಬುಕ್ ನೀವು ಒಂದು ವಿಡಿಯೋ ಮಾಡಿರ್ತೀನಿ, ಆ ವಿಡಿಯೋದಲ್ಲಿ ಕಾಟೇರ 2 ಅಂತ ಹಾಕಿರ್ತಾರೆ ಸರ್. ಕಾಟೇರ 2 ಅಂತ ನಾವು ಅದಕ್ಕೆ ಏನು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ನಮ್ಮ ಕುಟುಂಬ ಸಮೇತ ಆ ಚಿತ್ರ ನೋಡ್ತೀನಿ ಸರ್. ಅಲ್ಲಿ ಟಚ್ ಆದಂಥದ್ದು ನಾನು ಅವತ್ತ ನೈಟ್ ಪೂರ್ತಿ ನಿದ್ದೆ ಮಾಡಿಲ್ಲ ಸರ್. ಇವಾಗ ಬೇಡ ಅಂತ ಸರ್ಕಾರನೇ ಹೇಳಿ, ಇಂಥ ಕ್ಯಾಸ್ಟರ್ ಬೇಡ ನಮ್ಗೆ ಅಂತ ಒಂದು ಇದನ್ನ ಕೊಡ್ಲಿ, ನಮಗೆ ಬೇಡ ಅಮ್ಮ, ನಾವು ಹೋಗೋದೇ ಬೇಡ, ನಮ್ಮ ಪಾಡಿಗೆ ನಾವು ಇದ್ದು ಬಿಡ್ತೀವಿ. ಜಾತ್ರೆಯ ಸಮಯದಲ್ಲಿ ಊರಿನ ದೇವಸ್ಥಾನಕ್ಕೆ ಮಾದಿಗರು ಪ್ರವೇಶಿಸಿದರು ಎಂಬ ಕಾರಣಕ್ಕೆ ಕಳೆದ 4-5 ವರ್ಷಗಳಿಂದ ಈ ಊರಿನಲ್ಲಿ ಜಾತ್ರೆಯೇ ನಡೆಯುತ್ತಿಲ್ಲ. ಯಾವುದೋ ಸಿನಿಮಾ ಸ್ಟೋರಿ ಹೇಳ್ತಾ ಇದ್ದೀವಿ ಅಂದ್ಕೊಂಡ್ರ, ಇವರೇನು ಹೇಳ್ತಿದ್ದಾರೆ ನೋಡಿ. ಏನೋ ಹುಡುಗರು ಓದಿರೋ ಮಕ್ಳುಗಳು, ಸ್ಕೂಲು ಮಕ್ಳಿಗೆ ಗೊತ್ತಿರ್ತದಲ್ಲ, ಅವ್ರ ಬಗ್ಗೆ ಎಲ್ಲ ಗೊತ್ತಿರೋರು ದೇವಸ್ಥಾನದೊಳಗೆ ಹೋಗ್ಬಿಟ್ರು ಅಂತ ಅದಕ್ಕೋಸ್ಕರನೇ ಹಬ್ಬ ನಿಲ್ಸ್ಬಿಟ್ಟವ್ರು. ಇವ್ರು ಎಸ್ಸಿ ಹೋಗ್ಬಾರ್ದು, ಅವ್ರು ಅವಾಗಿಂದಾನು ಹಿರಿಕರು ಯಾರು ಹೋಗಿರ್ಲಿಲ್ಲ. ಅವ್ರು ಹೋಗದೆ ಇರೋದಕ್ಕೆ ಈಗ ಓದಿರೋ ಮಕ್ಳುಗಳು ಯಾರು ಹೋಗ್ದಲ್ಲ ಇರೋಕ್ಕಾಗಲ್ಲ, ಹೋಗ್ಬಿಟ್ರು. ಅದಕ್ಕೋಸ್ಕರನೇ ಹಬ್ಬ ನಿಲ್ಸಿ ಅಲ್ಲ 4 ವರ್ಷ ಆಯ್ತು ಸರ್. ನಾವು ಮನುಷ್ಯರಲ್ವಾ, ನಮ್ಗೆ ಬದುಕಕ್ಕೆ ಹಕ್ಕಿಲ್ವಾ? ನಮ್ಮನ್ನ ಯಾಕೆ ಪ್ರಾಣಿಗಳ ತರ ನೀವು ನಮ್ಮನ್ನ ಟ್ರೀಟ್ ಮಾಡ್ತೀರಾ? ನಾಯಿಗಳಾದ್ರೂ ಎಲ್ಲೆಂದ್ರಲ್ಲಿ ಓಡಾಡ್ತವೆ, ನಾವು ಅದಕ್ಕಿಂತ ಕಡೆಯಾಗೋದ್ವಾ? ಇದೆಲ್ಲ ಯಾರ್ ತವ ಹೇಳ್ಕೊಳವ? ದ್ಯಾವ್ರ ತವ ಎಲ್ಲಿ ಹೇಳ್ಕೊಬಿಡ್ತೀವೋ ಅಂತ ದೇವಸ್ಥಾನದೊಳಕ್ಕೂ ನಮ್ಮನ್ನು ಬಿಡಾಕಿಲ್ಲ ಎಂದು ಕಾಟೇರ ಸಿನಿಮಾದಲ್ಲಿ ದರ್ಶನ್ ಮಾತಿಗೆ ಹಲವರು ಆಕ್ಷೇಪ ಮಾಡಿದ್ರು. ಇವೆಲ್ಲ ಯಾವುದೋ ಜಮಾನದಲ್ಲಿ ನಡೆದು ಹೋಗಿದೆ, ಇವಾಗ ಇದೆಲ್ಲ ಅಪ್ರಸ್ತುತ ಎಂದು. ಆದರೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ತುಯಲಹಳ್ಳಿಯ ಮಾದಿಕರ ಜೊತೆ ಕೇಳಿದ್ರೆ ಯಾವುದು ಪ್ರಸ್ತುತ ಯಾವುದು ಅಪ್ರಸ್ತುತ ಎಂದು ಕಣ್ಣ ಮುಂದೆ ಬರುತ್ತೆ. ರೀಸೆಂಟಾಗಿ ನಡೆದಿರೋ ಘಟನೆ, 2 ವರ್ಷದಿಂದ ಏನು ಮಾಡಿರ್ತಾರೋ, ಮರ ಕಲ್ಲು ಅಡ್ಡ ಹಾಕಿ ದಲಿತ ಓಡಾಡಬಾರ್ದು, ನಮ್ಮ ಮನೆ ಮುಂದೆ ಓಡಾಡಿದ್ರೆ ಮೈಲಿಗೆ ಆಯ್ತದೆ, ಅಸ್ಪೃಶ್ಯತೆ ಆಯ್ತದೆ, ನಮ್ಮ ಅನ್ಟಚಬಿಲಿಟಿ, ಆ ರೀತಿ ನಾವೇನೋ ಆಗೋಗ್ಬಿಡ್ತೀವಿ ಅನ್ನೋ ಮಟ್ಟದಲ್ಲಿ ಕಲ್ಲು ಮರ ಅಡ್ಡ ಹಾಕಿರ್ತಾರೆ ಸರ್. ವಯಸ್ಸಾದ ಮುದುಕರು ಮತ್ತು ಗರ್ಭಿಣಿಯರು, ಬಾಣ್ತಿರು, ಸಣ್ಣ ಮಕ್ಕಳು, ಪ್ರಾಣಿ ಪಕ್ಷಿಗಳು ಓಡಾಡುವಂಥ ಜಾಗದಲ್ಲಿ ಕಲ್ಲು ಮರ ಅಡ್ಡ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಂದ್ಬಿಟ್ಟು ನಾನು ಪ್ರಶ್ನೆ ಮಾಡೋಕೆ ಹೋದಾಗ ನನ್ನನ್ನು ನಿಂದಿಸ್ತಾರೆ. ಏನಂತ, ನೀನು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ದೇವಸ್ಥಾನ ಪ್ರವೇಶ ಮಾಡಿ ನಿನ್ನಿಂದ ಹಬ್ಬ ಸ್ಟಾಪ್ ಆಗೋಯ್ತು, ನಮ್ಮ ಮಾರಮ್ಮನ ದೇವ್ರ ಹಬ್ಬನೇ ನಿಲ್ಲಿಸ್ಬಿಟ್ಟಿದ್ವಿ ಅನ್ನೋ ಒಂದು ಮಾತು ಬರ್ತಾ ಜಾತಿನಿಂದನೇ ಬರುವಂಥ ಸಂದರ್ಭದಲ್ಲಿ ನಾನು ಅವಾಗಲೂ ಹೇಳ್ತೀನಿ, ಬೇಡ. ಏನು ಸಮಸ್ಯೆ, ನೀವು ಹೋಗಿದ್ದೀರಲ್ಲ ದೇವಸ್ಥಾನಕ್ಕೆ, ನೀವೇ ಮಾಡ್ಕೊಳ್ಳಿ ದೇವ್ರ, ನಮಗೆ ನಾವು ಮಾಡಲ್ಲ ಅಂತ ಹೇಳವ್ರಿ. ದೇವ್ರ ಭಿನ್ನಾಗಿದೆ, ಅವರು ತಿಗಳರು ಅಂತ, ನಾವು ಮಾದಿರು ಅಂತ. ನಾವು ಎಲ್ಲ ಜಾತಿನೂ ಒಂದೇ ಅಂತ ನಂಬ್ತೀವಿ, ಆದರೆ ಆಗಿನಿಂದ ಮಾಡ್ಕೊಂಬಂದಿದಾರಲ್ಲ ಅವ್ರು ನಂಬ್ತಾ ಇಲ್ಲ ಅಷ್ಟೇ. ಇಲ್ಲಿ ನಮ್ಮ ಎಸ್ ಸಿ ಅವರು ಒಂದು 25 ಮನೆ 20 ಮನೆ ಇದ್ದಾರೆ ಅಷ್ಟೇ, 20 ಇಲ್ಲ ಅಷ್ಟೇ. ಅದೇ ಸರ್, ಆಗಿನ ಕಾಲದಿಂದನೂ ಅದೇ ಥರ ಮಾಡ್ಕೊಂಬಂದಿರೋ, ಈಗಲೂ ಅದೇ ನಡೆಸ್ರಿ ಅಂತ ಅವರು. ಈಗ ನಮ್ಮ ಕ್ಯಾಸ್ಟ್ ಹುಡುಗರುಗಳು ಇಲ್ಲ, ನಾವು ಹೋಗೋದೇನೆ, ನಮಗಿಲ್ವಾ ದೇವರು? ಎಲೆಕ್ಷನ್ ಬಂದಾಗ ಇಲ್ಲಿ ಜಗತಿ ಮೇಲೆ ಮಲ್ಗಾರೆ ಇಲ್ಲಿ ಜಗತಿ ಮೇಲೆ ರೋಡಲ್ಲೆಲ್ಲ ಮಲ್ಗಾರೆ. ಜಾತ್ರೆ ಟೈಮಲ್ಲಿ ಮಾತ್ರ ದೇವಸ್ಥಾನದೊಳಗೆ ಮಾತ್ರ ಹೋಗಂಗಿಲ್ಲ, ಬೇರೆ ಕೆಲಸಕ್ಕೆ ಎಲ್ಲ ಬೇಕವ್ರು. ನಾವು ಇನ್ನೇನಕ್ಕೂ ದೇವಸ್ಥಾನದೊಳಗೆ ಮಾತ್ರ ಹೋದರೆ ಅವ್ರಿಗೆ ತಪ್ಪಾಗೋಯ್ತದೆ. ನಾವು ಎಲ್ಲ ಆಸೆ ಇರ್ತದೆ, ನಮ್ಮ ಮಾರಮ್ಮ ನಾವು ಮಾಡಬೇಕು ಅಂತ ಎಲ್ಲ ಮಾಡ್ತೀವಿ, ಆದ್ರೂ ನಮ್ಮ ದೇವಸ್ಥಾನದೊಳಗೆ ಮಾತ್ರ ಹೋದರೆ ಅವ್ರಿಗೆ ಆಗಲ್ಲ. ಎಲ್ಲರ ಮೈಯಲ್ಲವ್ರು ಅದು ಒಂದೇ ರಕ್ತನೀಯ ಅಲ್ವಾ? ಅದಕ್ಕೋಸ್ಕರ ನಾವೆಲ್ಲರೂ ಈಗ ದೇವಸ್ಥಾನಕ್ಕೆ ಬೋಲ್ಡ್ ಹಾಕಿದ್ರು, ಅವಾಗಿಂದ ತಲಾಂತರಿಂದನೂ ಹೋಯ್ತಾ ಇರಲಿಲ್ಲ. ಇವಾಗ ಬೋಲ್ಡ್ ಹಾಕಿದ್ದಾರೆ ಅಂತ ನಾವು ಹೋಗಿದ್ದೀವಿ ಅಷ್ಟೇ. ಇವಾಗ ಬೋಲ್ಡ್ ಹಾಕಿದ್ದಾರೆ ಅಂತ ಹೋಗಿದ್ದೀವಿ ಹೊರತು ಹಾಕ್ದಾಗಿರು ನಾವು ಯಾಕೆ ಹೋಗವು ಅಲ್ವಾ? ಅದು ಹಾಕಿಸ್ಬಾರ್ದಾಗಿತ್ತು. ದೇವಸ್ಥಾನ ಒಳಗಡೆ ಕೊಯ್ತಾರೆ ಅಂತ ಗೊತ್ತಿದ್ದು ಕೂಡ ಯಾಕೆ ಹಾಕ್ಸಿದ್ರು? ಇದು ಮುಜರಾ ಇಲಾಖೆ ಒಳಪಟ್ಟಿದೆ ಅಂತಲೇ ನಮಗೆ ಗೊತ್ತಿಲ್ಲ ಸರ್. ಒಬ್ಬರು DC ಅವರು ತುಮಕೂರಿಗೆ, ಮೋಸ್ಟ್ಲಿ ನಮ್ಮ ಕ್ಯಾಸ್ಟೇ ಅಂತ ಏನೋ ಅನಿಸುತ್ತೆ, ಅವ್ರು ಬಂದು ಒಂದು ಸಲ ಎಲ್ಲ ಮುಜರಾ ಇಲಾಖೆಗೆ ಬೋರ್ಡ್ ಹಾಕಿಸ್ತಾರೆ, ಯಾವುದೇ ಲಿಂಗಭೇದ ತಾರತಮ್ಯ ಇಲ್ಲದೆ, ಯಾವುದೇ ಲಿಂಗಭೇದ ತಾರತಮ್ಯ ಇಲ್ಲದೆ ಮುಕ್ತವಾಗಿ ದೇವಸ್ಥಾನ ಪ್ರವೇಶ ಮಾಡ್ಬೋದು ಅಂತ ಬೋರ್ಡ್ ಹಾಕ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಇರಲ್ಲ ಗ್ರಾಮದಲ್ಲಿ. ಆ್ಯಕ್ಚುಲಿ ಅವತ್ತು ನಾಳೆ ಹಬ್ಬ ಆಗಬೇಕು, ಅವತ್ತು ನಾವಿರಲ್ಲ. ನಾವಿದ್ದಿದ್ರು ನಾವು ಹೋಗ್ತಾ ಇದ್ವಿ. ಅದು ಸಾರ್ವಜನಿಕರದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ, ಏನು ಕುಂದುಕೊರತೆ ಅಥವಾ ಭಯ ಇನ್ನೊಂದೇನಂದೇನೂ ಇಲ್ಲ. ನಮ್ಮ ಹುಡುಗರು ಏನು ಮಾಡಿದ್ರು, ಒಂದು ಟೀಮು ಇಡೀ ನಮ್ಮ ಜನಾಂಗ ಏನು ಮಾಡಿದರೆ ಹೋಗಿದ್ದಾರೆ, ಸೀದಾ ಒಳಗಡೆ ಎಂಟ್ರಿ ಆಗಿದೆ. ಎಂಟ್ರಿ ಆದ ಸಂದರ್ಭದಲ್ಲಿ ಹಬ್ಬ ನಿಲ್ಲಿಸಿದರೆ ಕೆಲವೊಂದು ಅಲ್ಲೋಲ ಕಲ್ಲೋಲ ಘಟನೆಗಳು ಸಾಕಷ್ಟು ನಡೆದಿದ್ರು ಕೂಡ ಯಾರನ್ನೂ ಬಂದು ಕೇಳಿಲ್ಲ, ಮಾತಾಡಿಲ್ಲ.
ಯಾಕೆ ಮಾತಾಡಲಿಲ್ಲ ಅವ್ರಿಗೆ ಗೊತ್ತಿದೆ ಆಲ್ರೆಡಿ ಕಾನೂನು ವ್ಯವಸ್ಥೆ ಏನು ಭದ್ರವಾಗಿದೆ, ಸುಭದ್ರವಾಗಿದೆ, ನಾವು ಇವ್ರನ್ನ ಮಾತಾಡಿಸ್ಬಾರ್ದು ಅನ್ನೋದು ಸಾಕಷ್ಟು ಇದ್ರೂ ಸಹ ಆ ರೀತಿ ನಮ್ಮನ್ನು ಬಿಂಬಿಸ್ತಿರ್ತಾರೆ. ನಮ್ಮ ಕಾಲೋನಿಯಲ್ಲಿ ಟ್ಯಾಂಕಲ್ಲಿ ನೀರು ಖಾಲಿ ಆಗಿರ್ತದೆ, ನೀರು ಹಾಕ್ಸ್ಕೊಂಬರಕ್ಕೆ ಹೋದ ಸಂದರ್ಭದಲ್ಲಿ ಆ ಬಿನ್ಗೆ ತೆಗೆದು ಬಿಸಾಕ್ತಾರೆ. ಆ ಸಂದರ್ಭದಲ್ಲಿ ನಾನು ಹೋಗ್ತೀನಿ, ಸಾಕಷ್ಟು ನಾವೆಲ್ಲ ನೋಡಿರ್ತೀವಿ. ಇಷ್ಟ ಒಂದು ಸ್ವಲ್ಪ ವಿದ್ಯೆನೋ ಅನ್ನೋದು ಇರ್ತದೆ, ವಿದ್ಯೆ ಬುದ್ಧಿ ಜೊತೆಗೆ ಆ ಟ್ಯಾಂಕಲ್ಲಿ ನೀರು ಮುಟ್ಟಿಸ್ತೀನಿ ಸರ್. ಪ್ರಪ್ರಥಮ ಬಾರಿಗೆ ನಮ್ಮ ಗ್ರಾಮದಲ್ಲಿ ಒಂದು ಸಾರ್ವಜನಿಕ ಒಂದು ಟ್ಯಾಂಕಲ್ಲಿ ನೀರು ಇಡಿಸ್ತೀನಿ ಸರ್. ಅದು ಅವಾಗಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಇವನು ಏನೋ ಒಂದು ಮಾಡ್ತಾನೆ, ನಾವೇನು ಮಾಡ್ತಾಯಿಲ್ಲ ಸರ್, ನಾವೇನು ಮಾಡ್ತಾಯಿಲ್ಲ. ನಮ್ಮ ಜನಾಂಗ ನಮ್ಮನ್ನು ಎಲ್ಲಿ ತುಳಿತಾರೆ, ಹೀಯಾಳಿಸ್ತಾರೆ, ಅದ್ರ ವಿರುದ್ಧ ನಾನು ಹೋರಾಡ್ತಾ ಇದ್ದೀನಿ. ಇದರಲ್ಲಿ ನಂದೇನೇ ತಪ್ಪಿದ್ರು ಜನ ತೀರ್ಮಾನ ಮಾಡಬೇಕು, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನನ್ನ ಮೇಲೆ ಯಾವ ಶಿಸ್ತುಬದ್ಧ ಕ್ರಮ ತಗೊಂಡ್ರು ನಾನು ಒಪ್ಕೋತೀನಿ ಸರ್. ಹಬ್ಬ ಮಾಡುವಂಥ ಸಂದರ್ಭದಲ್ಲೂ ಅವರ ಆರತಿಗಳು ಮುಂದೆ ಹೋಗ್ಬೇಕು, ಅವರೇ ಮೊದಲು ಕೊಂಡಾಯಬೇಕು, ನಂತರ ನಮ್ಮವರು ಆರತಿ ಹೊತ್ಕೊಂಡು ಹೋಗ್ಬೇಕು. ಎಲ್ಲಿ ಮುಟ್ಟಿದ್ರೆ ಮೈಲಿ ಆಯ್ತದೋ ಅನ್ನೋ ಮಟ್ಟದಲ್ಲಿ ನಮ್ಮ ಗ್ರಾಮದಲ್ಲಿ ನಡೀತಾ ಇರ್ತದೆ ಸರ್. ಅವನ್ನೆಲ್ಲ ಸಹಿಸ್ಕೊಂಡು ನಾವು ಚಿಕ್ಕದಿಂದ ನೋಡಿ ಸಾಕಾಗಿ ರೋಸ್ ಹಿಡ್ದು ಹೋಗ್ಬಿಟ್ಟಿದ್ದೀವಿ. ದಲಿತ ಸೇನೆ ಅಂತ ಒಂದು ಸಂಘ ಸಂಸ್ಥೆ ಕಟ್ತೀನಿ, ಅದನ್ನು ಛಿದ್ರ ಮಾಡ್ಬಿಡ್ತಾರೆ ಸರ್, ಅದನ್ನು ಉಳಿಸಲ್ಲ. ನಮ್ಮ ಮಕ್ಳುಗಳು ಇದೇ ಥರ ಆಗಬೇಕಾ? ನಮಗೆ ಇಷ್ಟೊಂದು ಮನಸ್ಸು ಚುಚ್ಚುತ್ತದೆ ಅಂದರೆ ನಮ್ಮ ಮಕ್ಳುಗಳಿಗೆ ಎಷ್ಟು ಮನಸ್ಸು ಚುಚ್ಚಬೋದು ಸರ್. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಎಲ್ಲ ಜನಾಂಗನೂ ಆ ಜಾತಿ ಈ ಜಾತಿ ಅಂತ ಏನಿಲ್ಲ, ಎಲ್ಲರೂ ಸೇರಿ ಹಬ್ಬ ಮಾಡಿಸ್ಕೊಡ್ಬೇಕು ಅನ್ನೋದೇ ನಾವು ಕೇಳ್ತೀವಿ. ನಾವು ಸಣ್ಣದ್ರಿಂದ ಬಾಲ್ಯದಿಂದ ನೋಡ್ಕೊಂಬಂದಿದ್ದೀವಿ. ಉತ್ತಮವಾದ ರೀತಿಯಲ್ಲಿ ಆ ಮೈಕ್ ಸೆಟ್ ಆಗಿರ್ಬೋದು, ಆ ಸೌಂಡು, ತಮಟೆ ಸೌಂಡು, ಆ ವ್ಯಾಪ್ತಿ ನಾವೆಲ್ಲ ಸಾಕಷ್ಟು ನೋಡಿರೋದ್ರಿಂದ ನಮ್ಗೆ ಅದೇ ಇಲ್ಲಿ ಏನೋ ಹಬ್ಬ ಅಂದರೆ ಗ್ರಾಮದ ಹಬ್ಬ ಅಂತಂದರೆ ಇಲ್ಲಿಂದ ಬಂದು ಇಲ್ಲಿ ಹೋಗ್ಬಿಡ್ತದೆ ಸರ್. ಅಷ್ಟು ನಮಗೆ ಒಂಥರ ಕಾಡ್ತಾ ಇದೆ ಈಗ 5-6 ವರ್ಷದಿಂದ. ನಮ್ಗೆ ಅದೇ ಸರ್ ಬೇಕಾದ್ರೆ ಗ್ರಾಮ ದೇವತೆ ಹಬ್ಬ ಆಗಬೇಕು. ನಮ್ಗೆ ಯಾರನ್ನ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ಸರ್? ಊರಲ್ಲಿ ಜಾತ್ರೆ ನಡೆಯುತ್ತೆ ಅಂದರೆ ಅಲ್ಲಿ ಎಲ್ಲ ಜಾತಿ ಧರ್ಮಗಳ ಆಚರಣೆ ಭೇದವಿಲ್ಲದೆ ನಡೆಯುತ್ತೆ. ಆದರೆ ಈ ಊರಲ್ಲಿ ಮಾದಿಗರನ್ನ ಬಿಟ್ಟು ಬೇರೆಲ್ಲ ಜನಾಂಗದವರು ಭಾಗವಹಿಸಬಹುದು ಅಂದರೆ ಈ ಊರಲ್ಲಿ ಮಾದಿಗರನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಎಂದು ನೀವೇ ಊಹಿಸಿ. ತಲತಲಾಂತರಗಳಿಂದ ನಡೆದು ಬಂದ ಈ ಕರಾಳ ಪದ್ಧತಿಯಿಂದ ಬೇಸತ್ತ ಮಾದಿಗ ಸಮುದಾಯದ ಯುವ ತಲೆಮಾರುಗಳು ಇವೆಲ್ಲವನ್ನ ಇಂದಿಗೂ ಸಹಿಸಬೇಕು ಅಂದರೆ ದೇಶದ ಕಾನೂನು ಯಾರಿಗೆ, ಅಂಬೇಡ್ಕರ್ ಬರೆದ ಸಂವಿಧಾನ ಯಾರಿಗೆ ಎಂದು ನಮ್ಮನ್ನು ನಾವು ಪ್ರಶ್ನಿಸಬೇಕಾಗಿದೆ.